ಮಧ್ಯಾಹ್ನದ ಶುಭೋದಯಗಳು. ನನ್ನ ಹೆಸರು ವರ್ಷಿಣಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಧುವನಹಳ್ಳಿ. ನಾವು ಮನುಜರು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೆವು. ನಾವು ವೈಜ್ಞಾನಿಕ ಮನೋಭಾವ 2ನೇ ವಾರ ಪರಿಸರ ಪ್ರಜ್ಞೆಯ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸುವುದು. ನಾನು ನನ್ನ ಕೈಯಾರ ಚಿತ್ರವನ್ನು ಬಿಡಿಸಿದ್ದೇನೆ ಹಾಗೂ ನನ್ನ ಸ್ನೇಹಿತರೆಲ್ಲರೂ ಕೂಡ ಮಾಡಿದ್ದಾರೆ, ಹೇಳುತ್ತಾರೆ. ಧನ್ಯವಾದಗಳು. ವರ್ಷಿಣಿ, ನಾವು ಪರಿಸರ ಪ್ರಜ್ಞೆಯನ್ನು ಹಮ್ಮಿಕೊಳ್ಳಬೇಕು. ಏಕೆಂದರೆ ನಮ್ಮ ಪರಿಸರದಲ್ಲಿ ಹಸಿ ಕಸ ಒಣ ಕಸವನ್ನು ಎಲ್ಲರೂ ಹರಡುತ್ತಾರೆ. ಆದರೆ ಇಲ್ಲಿ ಕಸವನ್ನು ಹರಿದರೆ ನಮ್ಮ ಆರೋಗ್ಯವೇ ಹಾಳಾಗುತ್ತದೆ. ಧನ್ಯವಾದಗಳು. ನಮ್ಮ ಮನೆಯಲ್ಲಿ ಹಸಿ ಕಸ ಒಣ ಕಸ ಬೇರೆ ಮಾಡುತ್ತಾರೆ. ನಮ್ಮ ಶಾಲೆಯ ಹಸಿ ಕಸ ಒಣ ಕಸ ಬುಟ್ಟಿಯನ್ನು ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಮತ್ತು ಗಾಜು ಇತ್ಯಾದಿ ವಸ್ತುಗಳನ್ನು ಬಿಸಾಡಬೇಡಿ. ನಾವು ಕಸವನ್ನು ಆಯುತ್ತೇವೆ. ಕಾಡನ್ನು ಬೆಳೆಸಿ, ನಾಡನ್ನು ಉಳಿಸಿ, ಪರಿಸರ ಉಳಿಸಿ. ಪರಿಸರ ನಮ್ಮೆಲ್ಲರ ಹೊಣೆ. ನಮ್ಮ ಮನೆಯಲ್ಲಿ ಒಣಕಸ ಹಸಿ ಕಸ ಬುಟ್ಟಿ ಇದೆ. ನಮ್ಮ ಮನೆಯಲ್ಲಿ ಗ್ರಾಮ ಪಂಚಾಯಿತಿ ಅವರು ಹಸಿ ಕಸ ಒಣ ಕಸದ ಬುಟ್ಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಶಾಲೆಯೂ ಕೂಡ ಗ್ರಾಮಸ್ಥರು ಹಸಿ ಕಸ ಒಣ ಕಸದ ಬುಟ್ಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ನಾವು ಕಸವನ್ನು ಹಾಕುತ್ತೇವೆ. ದಯವಿಟ್ಟು ಕಸವನ್ನು, ಹಸಿ ಕಸ ಒಣ ಕಸವನ್ನು ಎಲ್ಲೆಲ್ಲದ ಅಲ್ಲಿ ಬಿಸಾಕಬೇಡಿ. ನಮ್ಮ ಶಾಲೆಗೆ ಹಸಿ ಕಸ ಒಣ ಕಸದ ಬುಟ್ಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯವರು ನಮ್ಮ ಊರಿನಲ್ಲಿರುವ ಎಲ್ಲ ಮನೆಗಳಿಗೂ ಅಲ್ಲೆಂದರಲ್ಲಿ ಕಸ ಬಿಸಾಡುತ್ತಾರೆ ಎಂದು ಹಸಿ ಕಸದ ಒಣ ಕಸದ ಬುಟ್ಟಿಯನ್ನು ಕೊಟ್ಟಿದ್ದಾರೆ. ಇವಾಗ ನಮ್ಮ ಊರಿನಲ್ಲಿರುವವರು ಅದರ ಬುಟ್ಟಿಗೆ ಅದರ ಕಸವನ್ನು ಹಾಕುತ್ತಾರೆ. ಹಸಿ ಕಸ ಒಣ ಕಸದ ಬಗ್ಗೆ 2 ಸಾಲನ್ನು ಬರೆದು ನಾನು ಅರಿವು ಮೂಡಿಸಿದ್ದೇನೆ. ಹಸಿ ಕಸ ಒಣ ಕಸವನ್ನು ಎಲ್ಲಾದರೂ ಅಲ್ಲಿ ಬಿಸಾಡಬಾರದು. ನಮ್ಮ ಊರಿನಲ್ಲಿರುವ ಹಸಿ ಕಸ ಒಣ ಕಸ ಎತ್ತಾಕಿ ಅದನ್ನು ಸ್ವಚ್ಛ ಮಾಡೋಣ. ಸೂಪರ್ ಮಕ್ಕಳ, ನಾವು ಮನುಜರು ಕಾರ್ಯಕ್ರಮದ 2ನೇ ವಾರದ ಕಾರ್ಯಕ್ರಮ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸುವುದು. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸುವುದು ಎಂದರೆ ಪರಿಸರದಲ್ಲಿ ಉಂಟಾಗುವಂತಹ ಅಸಮತೋಲನವನ್ನು ನಾವೆಲ್ಲರೂ ಅರಿತು ನಾವು ಪರಿಸರದ ಸ್ವಚ್ಛತೆ, ಗಿಡಮರಗಳನ್ನು ಬೆಳೆಸುವುದು ಮತ್ತು ಹಸಿ ಕಸ ಒಣ ಕಸವನ್ನು ವಿಲೇವಾರಿ ಮಾಡಿಕೊಳ್ಳುವುದು, ಇದು ವೈಜ್ಞಾನಿಕ ಮನೋಭಾವನೆ. ನಾವಿರುವಂತಹ ಪರಿಸರವನ್ನು ಶುಚಿಯಾಗಿಟ್ಟುಕೊಳ್ಳುವುದರಿಂದ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ. ಅಂತೆ ನಾವೆಲ್ಲರೂ ಕೂಡ ಪರಿಸರದ ಸಂರಕ್ಷಣೆಯನ್ನು ಹೊಂದುವುದು ನಮ್ಮೆಲ್ಲರ ಗುರುತರವಾದ ಜವಾಬ್ದಾರಿ ಅನ್ನುವಂಥ ಸಂದೇಶವನ್ನು ನೀಡಿದ ಮಕ್ಕಳಿಗೆ ವೈಯಕ್ತಿಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.